ಓಂ ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ. ಸಮಸ್ತ ಕನ್ನಡ ಪ್ರತಿನಿಧಿ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳೊಡನೆ ನಿಮ್ಮ ದೇಶಿಕರ್ ಸಂಪತ್ ಕುಮಾರ್. ಅದಾಗಿ ಯುಗಾದಿ ಬ್ರಹ್ಮನು ಬ್ರಹ್ಮಾಂಡವನ್ನು ಸೃಷ್ಟಿಸಿದವನೇ ಯುಗ ಆದಿ ಅಂತ ಹೇಳುತ್ತೇವೆ. ಅಂದರೆ ಯುಗದ ಆದಿಯ ಯುಗಾದಿ. ಹಿಂದೂಗಳ ಪಂಚಾಂಗದ ಮೊದಲನೇ ದಿನವೂ ಹೌದು. ಈ ವರ್ಷ 1946ನೇ ಕ್ರೋಧಿ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಪರಿಚಯ. ಈ ವರ್ಷ ಏಪ್ರಿಲ್ 9ನೇ ತಾರೀಕು ಮಂಗಳವಾರ ದಿನ ರೇವತಿ ನಕ್ಷತ್ರದಲ್ಲಿ ಚಾಂದ್ರನಾಮ ಸಂವತ್ಸರ ಆರಂಭ, ಅಂದರೆ ಯುಗಾದಿ ಹಬ್ಬ ಆರಂಭ ಆಗಲಿದೆ. ಈ ವರ್ಷದ ಒಂದು ನವನಾಯಕರ ಫಲಗಳನ್ನು ತಿಳಿಸ್ಕೊಳ್ತೀವಿ ಅಂತಂದಾಗ, ರಾಜನಾಗಿ ಕುಜನು, ಮಂತ್ರಿಯಾಗಿ ಶನಿಯು, ಸೇನಾಧಿಪತಿಯಾಗಿಯೂ ಶನಿಯು, ಸಸ್ಯಾಧಿಪತಿಯಾಗಿ ಕುಜನು, ಧಾನ್ಯಾಧಿಪತಿಯಾಗಿ ಚಂದ್ರನು, ಅರ್ಘ್ಯಾಧಿಪತಿಯಾಗಿ ಶನಿಯು, ಮೇಘಾಧಿಪತಿಯಾಗಿ ಶನಿಯು, ರಸಾಧಿಪತಿಯಾಗಿ ಗುರುವು, ನಿರಸಾಧಿಪತಿಯಾಗಿ ಕುಜನು, ಪಶುನಾಯಕನಾಗಿ ಯಮನು ರಾಜಾದಾಯವಾಗಿ ಸ್ವೀಕರಿಸುತ್ತಾರೆ. ಅತ ನವನಾಯಕರ ಫಲಗಳನ್ನು ವಿಮರ್ಶಿಸಲಾಗಿ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಭಾತೃಕಾರಕನಾದ ಕುಜನು ರಾಜನಾಗಿರುವುದರಿಂದ ಗಾಳಿಯಿಂದ ಹೆಚ್ಚು ಮಾಡಲ್ಪಟ್ಟ ಪ್ರಚಂಡವಾದ ಅಗ್ನಿಯು ಗ್ರಾಮ, ಪಟ್ಟಣ, ವನ ಇವುಗಳನ್ನು ವಿಶೇಷವಾಗಿ ದರ್ಶಿಸುತ್ತವೆ. ಮೋಡಗಳು ಮಳೆಯನ್ನು ಸುರಿಸುವುದಿಲ್ಲ. ಪದಾರ್ಥಗಳಿಗೆ ಬೆಲೆ ಹೆಚ್ಚು. ರಾಜರಲ್ಲಿ ಯುದ್ಧ ಭಯ ಉಂಟಾಗುವುದು. ಆಯುಷ್ಕಾರಕನಾದ ಶನಿಯು ಮಂತ್ರಿಯಾಗಿರುವುದರಿಂದ ಭೂಮಿಯಲ್ಲಿ ಬೆಳೆ ಕಡಿಮೆ, ಮಳೆಯೂ ಕಡಿಮೆ, ಅಂತರಿಕ್ಷವು ಮೇಘಾಚ್ಛಿದ್ದವಾಗಿ ಕಾಂತಿಹೀನವಾಗಿರುವುದು. ಅದೇ ಶನಿಯು ಸೇನಾಧಿಪತಿಯೂ ಆಗಿರುವುದರಿಂದ ರಾಜರುಗಳು ಸೇನೆಗಳನ್ನು ಸಿದ್ಧಪಡಿಸಿಕೊಳ್ಳುವವರಾಗುತ್ತಾರೆ. ಪ್ರಜೆಗಳು ಅಧರ್ಮ ಪ್ರವರ್ತಕರಾಗಿರುತ್ತಾರೆ. ಭೂಮಿಯಲ್ಲಿ ಕಪ್ಪು ಧಾನ್ಯಗಳು ಮಾತ್ರ ಹೆಚ್ಚು ಫಲಿಸುತ್ತವೆ. ಕುಜನು ಸಸ್ಯಾಧಿಪತಿಯಾಗಿರುವುದರಲ್ಲಿ ಕೆಂಪು ಭತ್ತವು, ಮರುಳಕಾಂತಿ ಭತ್ತವು, ತೊಗರಿ, ಕಡಲೆ ಮೊದಲಾದ ಕೆಂಪು ಧಾನ್ಯಗಳು ಕೆಂಪು ಮಣ್ಣಿನ ಭೂಮಿಯಲ್ಲಿ ವಿಶೇಷವಾಗಿ ಫಲಿಸುವುದು. ಚಂದ್ರನು ಧಾನ್ಯಾಧಿಪತಿಯಾಗಿರುವುದರಿಂದ ಗೋವುಗಳು ಸಮೃದ್ಧಿಯಾಗಿ ಹಾಲನ್ನು ಕೊಡುತ್ತವೆ. ಪ್ರಜೆಗಳು ಆರೋಗ್ಯವಾಗಿರುತ್ತಾರೆ. ಮಳೆ ಚೆನ್ನಾಗಿ ಆಗಿ ಸುಭಿಕ್ಷವು ಉಂಟಾಗುತ್ತದೆ. ಶನಿಯು ಅರ್ಘ್ಯಾಧಿಪತಿಯಾಗಿರುವುದರಿಂದ ಸಾಧಾರಣ ಮಳೆಯಾಗುತ್ತದೆ. ಕಳ್ಳರ ಬಾಧೆಯು, ಅಗ್ನಿಭಯವು, ಕ್ಷಾಮ ಬಾಧೆಯು ಉಂಟಾಗುತ್ತದೆ. ಕಪ್ಪು ಧಾನ್ಯಗಳು ವಿಶೇಷವಾಗಿ ಫಲಿಸುತ್ತವೆ. ಶನಿಯು ಮೇಘಾಧಿಪತಿಯೂ ಆಗಿರುವುದರಿಂದ ಬೆಳೆ ಕಡಿಮೆ, ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುವ ಸಂಭವ, ಖಂಡವೃಷ್ಟಿ, ಆದರೆ ಕಪ್ಪು ಧಾನ್ಯಗಳು ಫಲಿಸುವ ಅವಕಾಶ ಹೆಚ್ಚಿರುತ್ತದೆ. ಗುರುವು ರಸಾಧಿಪತಿಯಾಗಿರುವುದರಿಂದ ಎಲ್ಲ ಸಸ್ಯಗಳು, ವೃಕ್ಷಗಳು ಚೆನ್ನಾಗಿ ಬೆಳೆಯುತ್ತವೆ. ಪ್ರಜೆಗಳು ಆರೋಗ್ಯದಿಂದಿರುತ್ತಾರೆ. ಕುಜನು ನಿರಸಾಧಿಪತಿಯಾಗಿರಲಾಗಿ ಚಂದನ, ಅಗರು, ಕಸ್ತೂರಿ, ಹವಳ, ಕೆಂಪು ಬಟ್ಟೆ ಇವುಗಳು ಅಭಿವೃದ್ಧಿಯಾಗಿ ಇವುಗಳ ಬೆಲೆ ಸ್ವಲ್ಪ ಕಡಿಮೆಯಾಗುವ ಅವಕಾಶವಿರುತ್ತದೆ. ಯಮನು ಪಶುನಾಯಕನಾಗಿರುವುದರಿಂದ ಪದಾರ್ಥಗಳಿಗೆ ಬೆಲೆ ಹೆಚ್ಚು, ಮಳೆ ಕಡಿಮೆ. ಪಶುಗಳು ಮೇವು ಕೊರತೆಯಿಂದಾಗಿ ಸ್ವಲ್ಪ ಮಾತ್ರ ಹಾಲನ್ನು ಕೊಡುತ್ತವೆ. ಪಶುಗಳಿಗೆ ಪೀಡೆ ಇರಲಾಗಿದೆ. ಅಂದರೆ ಈ ವರ್ಷದ ರಾಜ್ಯಾಧಿಪತ್ಯವನ್ನು ನಾವು ವೀಕ್ಷಿಸಲಾಗಿ, ಕುಜನು ರಾಜನಾಗಿರುವುದರಿಂದ ನಮ್ಮ ಈ ವರ್ಷದಲ್ಲಿ ಅತಿ ಹೆಚ್ಚು ಅಗ್ನಿಯಿಂದ, ಅಂದರೆ ಬೆಂಕಿಯಿಂದ ಭಯ ಆಗ್ತಕ್ಕಂಥ ಸಂಭವ, ವಾಹನಗಳ ಅಪಘಾತಗಳಿಗೆ ಸಿಲುಕ್ತಕ್ಕಂತಹ ಸಂಭವ ಉಂಟು. ಶನಿ ಮಂತ್ರಿ ಆಗಿರೋದ್ರಿಂದ ಸಾಮಾನ್ಯವಾಗಿ ಶನಿಯನ್ನು ನಾವು ಆಯುಷ್ಕಾರಕ ಅಂತಲೂ ತಿಳಿಸ್ತೇವೆ, ಕರ್ಮಫಲಾಧಿಪತಿ ಅಂತ ತಿಳಿಸೋದ್ರಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡುವವರಿಗೆ ಈ ವರ್ಷ ಒಳ್ಳೆಯ ಫಲಗಳನ್ನು ಪಡೆಯಲಿಕ್ಕೆ ಅವಕಾಶವಿರುತ್ತದೆ. ಕೆಟ್ಟ ಕಾರ್ಯಗಳನ್ನು ಮಾಡ್ತಕ್ಕಂಥವರಿಗೆ ಅವರು ಮಾಡ್ತಕ್ಕಂತಹ ಒಂದು ಪಾಪದ ಮೇಲೆ ಅವರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕ್ರೋಧಿ ನಾಮದ ಪಂಚಾಂಗವನ್ನು ಪಠಣ ಮಾಡಿರುತ್ತೇವೆ. ಕೇಳಿದ ನಿಮಗೆಲ್ಲಗಳು ಕೂಡ ವಂದನೆಗಳು. ಇಂತಿ ನಿಮ್ಮ ದೇಶಿಕರ್ ಸಂಪತ್ ಕುಮಾರ್.